ಆಮೇಲೆ ಇಲ್ಲಿ ತೆಂಗಿ ನಿಂತಿದ್ಲಲ್ಲ ಅವಳು ಅಮ್ಮಂತ ಬೆಳ್ಕೊಂಡೆ, ನಾನು ಬಂದು ಬೆಳ್ಕೊಂಡೆ. ಏನೋ ಆಡ್ತೀನಿ ತಾಯಿ, ನೀನು ಏನು ಕೊಟ್ಟರು ತಗೋತೀನಿ ಲಾಸ್ಟಿಗೆ ಅಂತ. ಒಳ್ಳೆ ಚೆನ್ನಾಯ್ತು ಎಲ್ಲ. ಏನೇನು ಕೊಟ್ಟು ಇದು ಮಾಡಿ ನನಗೆ ಒಳ್ಳೆ ರೈಟ್ ಸಿಕ್ತು. ಒಳ್ಳೆ ಆಗ ಹರ್ಸ್ಕೊಂಡೆ, ಅಮ್ಮಂಗೆ 2 ಚೀಲ ಅಕ್ಕಿ ಕೊಡ್ತೀನಿ ನಿನಗೆ ಸೇವೆ ಮಾಡ್ತೀನಿ ಅಂತ ಕೊಟ್ಬಿಟ್ಟು ಆಮೇಲೆ ಬಂದು ಈಗ ನಿಂತಿದ್ದೆ. ಅಮ್ಮ ಕೊಟ್ಟಿದ್ದಾಳೆ. ಅಮ್ಮನ ಕೂಗಿ ಸಾಕು, ಅದನ್ನ ನನಗೆ ಗೊತ್ತಿದೆ ತಾಯಿ ಎಷ್ಟು ಶಕ್ತಿ ಇದೆ, ಎಷ್ಟು ಅಮ್ಮನ ಕೂಗಿದ್ರೆ ನನ್ನ ತಾಯಿ ಬರ್ತಾಳೆ ಅನ್ನೋದು ಗೊತ್ತಿದೆ. ಅದಕ್ಕೆ ನನ್ನ ಮಾವ ಆಯ್ತಂದ್ರೆ ಅವ್ರು ಆಪರೇಷನ್ ಮಾಡೋ ಥಿಯೇಟ್ರಲ್ಲೂ ಸಹ ಅವ್ರಿಗೆ ಅಮ್ಮನ ತೋರಿಸಿ ಒಳಗಡೆ ಕಳಿಸಿದ್ದೀನಿ ಒಳಗಡೆ. ಆಮೇಲೆ ನನ್ನ ತಾಯಿ ಏನು ಅಂತ ಗೊತ್ತಾ, ಅದರಲ್ಲೂ ನನ್ನ ತಂಗಿ ಅಂತೂ ಅವಳಂತೂ 24 ಗಂಟೆ ಅಮ್ಮಂಗೆ ದೀಪ ಇತ್ತಲೇ ಆಚೆ ಬರಲ್ಲ. ಮನೆಯಲ್ಲಿ ಫೋಟೋ ಐತಿ, ದೀಪ ಇತ್ತಲೇ ಆಚೆ ಬರಲ್ಲ. ಅಂಗಡಿಲಿ ದೊಡ್ಡ ಫೋಟೋನೇ ಹಾಕೊಂಡಿದ್ದಾಳೆ. ಇವತ್ತು ನಾವು ಅನ್ನ ತಿಂತ ಇದ್ವಿ ಅಂದ್ರೆ ಹಾಕಿ ತಾಯಿನೇ ಕಾರಣ. ನಮ್ದವ್ರ ಪಾಲಿಗೆ ಅಕ್ಷಯ ಪಾತ್ರದಿಂದ ನನ್ನ ಇನ್ನೊಂದು ಚಿಕ್ಕದೊಂದು ಶಾಪ್ ಇದೆ, ಜಿಮ್ಮು ಮಾಡ್ತೀನಿ ಇದೆ. ಬಟ್ ನಾನು ಆಕ್ಚುಲಿ ಅಮ್ಮನ್ನ ಯಾವಾಗಲೂ ನನಗೆ ಹಿಂಗೆ ಫೋಟೋ ಇಟ್ಕೊಂಡಾಗ ಪೂಜೆ ಮಾಡ್ತಾರೆ. ಜಿಮ್ ಶಾಪ್ ಇದೆಯಾ? ಜನ ಗೊತ್ತೆ. ನಾನು 20 ವರ್ಷ ಆಯ್ತು. ಈಗ ನೋಡಿದ್ರೆ ನಾವು ವ್ಯವಸಾಯದಲ್ಲಿ ಹೇಗಿರ್ತೀವಿ ಯಾವಾಗ ಹೋಗಕ್ಕಾಗಲ್ಲ. ನಾನು ಹಂಗೆ 2 ಸಿಲಿಂಡರ್ ತಯಾರು ಮಾಡಿ 88 kg ಇದೆ. ಕರೆಕ್ಷನ್ ಯೋಗ ಈಗ ಮಂಡಿ ನಾವು ಸ್ವಲ್ಪನೂ ಇದ್ದಂಗೆ ಎಲ್ಲ ವಾಸಿ ಆಗುತ್ತೆ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಇವಾಗ ಆರಾಮಾಗಿ ನಮಸ್ಕಾರನೂ ಹಾಕ್ತೀನಿ. ತಾಯಿ ನಂಬಿದೀನಿ, ನಾನು ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದೀನಿ. ಎದ್ದು ಬಂದು ಸ್ನಾನ ಮಾಡಿದ ತಕ್ಷಣ ಅಮ್ಮನ ತೀರ್ಥ ಕೂತ್ರೆ ಮುಂದಿನ ಕೆಲಸ ಮಾಡೋಣ. ಈಗ ಆರೋಗ್ಯ ಇದೆಯಮ್ಮ, ಬಹಳ ಸಂತೋಷ. ದೇವರಿಗೆ ಆರೋಗ್ಯ ಕೊಡಲಿ, ನೀವು ಆರೋಗ್ಯ ನೋಡ್ತೀಮ್ಮ. ಕರೆಕ್ಟಾ? ನೀನು ಮಾಡೋದೆ ಮಾಡ್ತೀವಿ, ಕ್ಲೀನ್ ಮಾಡ್ತಿರ್ತೀವಿ. ಯಾರು ಅಂಕಿ ಮಾಡ್ತಾರೆ ನಿಮ್ಮಂತಾರೆ ಕ್ಲೀನ್ ಮಾಡ್ತಾರೆ. ಲೇಟ್ ಆಗುತ್ತಾ ಅಂತ ಎಲ್ಲ ಆಗ್ತದೆ. ಈ ಜನಗಳು ಎಲ್ಲಿ ಬೇಕಾದ್ರೆ ಕಾಯ್ತೀವಿ, ಕಾಯೋದಿಲ್ಲ. ಹಂಗಾಗಿ ಬಿಸಿದ್ದೇವ. ಇನ್ನು 6 ಗಂಟೆ ಮೇಲೆ ಉಂಟು ಮಲಗಿದ್ರೆ ಏನು ನಾವು ಬೇಯೋದಿಲ್ಲ. ನೀವು ಕೇಳಿದ್ದೆ ಅಡುಗೆ ಕೊಡೋಕ್ಕಾಗಲ್ಲ, ನೀವು ಕೇಳಿದ ಆಸೆ ಕೊಡೋಕ್ಕಾಗಲ್ಲ. ಆಮೇಲೆ ಯಾರೋ ಉಳ್ಕೊಂಡ್ರೆ ಬೈಕಲ್ಲಿ ಬಿಟ್ಟು ನನ್ನ ತಮ್ಮ ಒಬ್ಬರು ಬೈಕಲ್ಲಿ ಬಿಟ್ಟು ಬಂದು ಆವಾಗ ಅಲ್ಲೂ ಉಳ್ಕೊಂಡು ಬೈಕಲ್ಲಿ ಎಷ್ಟಾಗುತ್ತೆ ಕಾರ ಹುಡುಕಾಯ್ತು ನೋಡುತ್ತೆ. ಹಂಗಾಗಿ ಆಮೇಲೆ ಈಗ ಸರ್ಕಾರ ನಮ್ಮ ಇಂಡಿಯಾ ಸಂಸ್ಕೃತಿ ಹೆಂಗಿದೆ ಅಂದರೆ, ಯಾರೋ ಒಂದು ಈ ನಮ್ಮದು ಪಬ್ಲಿಕ್ ಜಾಗ ನಾವೇನೋ ಮಾಡ್ತಾ ಇದ್ದೀವಿ. ಈಗ ಆಟೋ ಓಡಿಸ್ತೇನೆ ನನ್ನ ತಮ್ಮ, ನಮ್ಮ ಹುಡುಗ ಅವನು ಆಟೋ ಓಡಿಸ್ತಾನೆ. ಆಟೋ ಡ್ರೈವರ್ ಕಷ್ಟ ಓಡಿಸ್ತಾನೆ. ಬಂದು ಯಾರೋ ಎಂಪ್ಲಾಯಿ ಗಲಾಟೆ ಮಾಡಿದರೆ ಆಟೋಗಳನ್ನು ಸಿದ್ ಮಾಡ್ತಾರೆ. ಯಾಕಂದ್ರೆ ಅವನು ಆಟೋ ಕಷ್ಟಪಟ್ಟು ತಂದಿರ್ತಾನೆ. ಈ ಥರ ನಮ್ಮ ದೇಶ ಉದಾರಾಗ್ತಾ ಇದೆ. ಕರೆಕ್ಟಾಗಿ ಬೇಕು. ನಾವು ಇಷ್ಟೊಂದು ಸೇವೆ ಮಾಡ್ತೀವಿ, ನಮ್ಮೇಲೆ ಗಲಾಟೆ ಮಾಡ್ಕೊತಮ್ಮ. ನಮ್ಮ ಮೇಲೆ ಕಂಪ್ಲೀಟ್ ಆಯ್ತಲ್ಲ. ಏನೋ ಅನ್ಕೊಂತ ನಾನು ಕೊಟ್ಟೆ ಹೊರೆಯ ಯಾರೋ ಮಾಡ್ತಾರೆ ಅಂತ ತುಂಬಾ ಜನ ಹಂಗೆ ಮಾಡಿ ಲೈವಲ್ಲಿ ಹೇಳಂಗಿಲ್ಲ. ಎಲ್ಲ ನೋಡ್ತಾ ಇದ್ದೆ, ನೀವು ಫೋಟೋ ಹಿಂಗೆ ತೆಗೆದಿಷ್ಟ ನನ್ನ ಕಡೆ ಹಿಂಗೆ ನೋಡ್ಬಿಟ್ಟು ನಿನಗೆ ಆರೋಗ್ಯ ಬಯಸುತ್ತೆ ಹೋಗ ಅಂತ ಈಗ ನಾನು ಅವತ್ತಿಂದಲೂ ನನಗೆ ಎಷ್ಟು ನಿಜವಾಗ್ಲೂ ಆರೋಗ್ಯವಾಗಿ ಚೆನ್ನಾಗಿದೆ. ನಾನು ಇವತ್ತು ಚೆನ್ನಾಗಿದ್ದೀನಿ ಅಂದರೆ ಭಕ್ತರಿಂದ ಒಂದು ನನಗೆ ತಾಯಿ ತಂದೆ ಆಶೀರ್ವಾದ, 2 ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಅಂದ್ಬಿಡು. 3ನೇ ದಿನ ಅಂದರೆ ಆ ತಾಯಿ ನಂಬಿಟ್ಟು ಅವಳು ಭೂಮಿ ತಾಯಿಯಿಂದ ಕರಿತೀನಿ, ದುರ್ಗಾ ಮಾತಾ ಕರಿತೀನಿ. ನೀರೇ ಬರಲ್ಲ ಅಂತ ಜಾಗ 16 ವರ್ಷ ನೀರು ಬರುತ್ತೆ. ನಾನು ಅಳ್ಕೊಂಬರೋಕೆ ಹೋದಾಗ ಇಲ್ಲಿ ಈ ಮನೆ 80 ಬಂದಿದ್ದೆ, 50 ನೀರು 5 ಜನಕ್ಕೆ ಬಾವಿ ಐತೆ. ಮಕ್ಕಳು ಸಹ ಹಂಗೆ 9 ವರ್ಷ ಇಬ್ಬರು ಮಕ್ಕಳು ಥರ ಇದ್ದಾರೆ. ನಾನು ತುಂಬ ಶ್ರೀಮಂತ. ಜನ ಯಾವ ಊರಿಗೆ ಹೋದ್ರು ಅಣ್ಣ ಬಾವ ನಾನು ಅದು ಸ್ವಾಮೀಶನಲ್ಲ, ಇಲ್ಲಿಂದ ತಮ್ಮ ಅನ್ಸ್ಬಿಡ್ತೀನಿ. ಅದರಲ್ಲಿ ತಂಗಿ ಅನ್ಸ್ಬಿಡ್ತೀವಿ, ಈ ಥರ ಇಲ್ಲ ಅಮ್ಮ ಅಂತ ಅಂದ್ಬಿಡ್ತೀನಿ. ಇವೇ ನನಗೆ ಚಿಕ್ಕಮ್ಮ ಅಂತೀನಿ. ನೀವು ನೋಡಿ ಒಳ್ಳೆ ಅನ್ಸ್ಕೊಂಡು ಏನಿಲ್ಲ ಅಂತ ಹಂಗೆ ಅವರಾರ ಕರಿತಾರೆ ಮಾವ ಅಂತ ಬಾವ ಅಂತ. ಫಸ್ಟು ನನ್ನ ಆ ಥರ ಮಾಡೋದು ಕೇರ್ ಏನಿಲ್ಲ. ಕೇರ್ಪೇಟೆ ಒಂದು ಗಂಡ ಹೆಂಡತಿ ಬರ್ತಾರೆ, ಅವರು ಬಸ್ಸಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಂತ ನಾನು 80 ರೂಪಾಯಿ ಕೊಟ್ಟಿದ್ದೆ ಅಂತೆ. ನಾನು ಮಾಡಿ 80 ರೂಪಾಯಿ ಕೊಟ್ಟಿದ್ದಂತೆ 5 ರೂಪಾಯಿ ಹಿಂಗಿಕ್ಕೆ ಇದನ್ನ ತೆಗೆದು ಹಿಂಗಿಕ್ಕಿವಿ. ದೇವ್ರ ಮನೆ ಒಳಗೆ ಹೋಗ್ಬೇಕಾದ್ರೆ ಕೂತ್ಕೊಂಡ್ಬಿಟ್ಟು ಆಮೇಲೆ ಕಾಲ ಆ ಕಡೆಗೆ ಎತ್ತಾಕೊಂಡಿದೆ. ಇವಾಗ ಆರಾಮಾಗಿ ಓಡಾಡ್ತೀನಿ. ನಾನು ಒಬ್ಬಳೇ ಓಡಾಡೋ ಧೈರ್ಯ ಇರಲಿಲ್ಲ. ಇವಾಗ ಎಲ್ಲಿಗೆ ಬೇಕಾದ್ರೂ ಬಸ್ಸಲ್ಲಿ ಒಬ್ಬಳೇ ಓಡಾಡ್ತೀನಿ. ತಾಯಿ ನಮ್ಮವ್ವ ನನ್ನ ಉಳಿಸ್ಬಿಟ್ಟು ನಮ್ಮನೆಗೆ ಆಪರೇಷನ್ ಆಯಿತು. ಅವಾಗ ಅಮ್ಮನ ಕೇಳ್ಕೊಂಡೆ ಹೋಗಿದ್ದು ನಾನು. ಆಪರೇಷನ್ ಮಾಡಿಸ್ತಾ ಇದ್ದೀನಿ, ವಿಧಿ ಇಲ್ಲ, ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅಮ್ಮ ಆಪರೇಷನ್ ಸಲೀಸಾಗಿ ಮನೆಗೆ ಬಂದು ಆಯಿತು. ಸಲೀಸಾಗಿ ಮನೆಗೆ ಬಂದು ಈಗ ಓಲಾನ ಬಿಟ್ಕೊಂಡು ಏನೋ ಓಡ್ಕೊಂಡು ಓಡಾಡ್ತಾರೆ. ಆರಾಮಾಗಿ ಓಡಾಡ್ಕೊಂಡು ಆ ವ್ಯಾಪಾರ ಮಾಡ್ಕೊಂಡು ಅಂಗಡಿ ವ್ಯಾಪಾರ ಒಬ್ಬರೇ ಮಾಡ್ತಾರೆ. ತುಮಕೂರು ಸಿರಿವಾರ. ನಂಬಿಕೆ ನಿಜವಾಗ್ಲು ನನಗೆ ಭಾಳ ಖುಷಿ ಆಗೋದಿಷ್ಟೇ. ಯಾರೋ ಬಂದು ನಮ್ಮ ಬಗ್ಗೆ ಒಬ್ಬರಿಗೆ ಖುಷಿ ಆಗಲ್ಲ. ಅವ್ರು ಕಷ್ಟಪಟ್ಟು ನಮಗೆ ಅನುಕೂಲ ಆದಾಗ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ನಮಗೆ ಹುಡುಗರಾಗಿ ನಾವು ಖುಷಿ ಪಡೋದ್ರಿಂದ ನಿಮ್ಮಂತ ನಾಲ್ಕು ಅನುಕೂಲ ಆಗೋದು ಖುಷಿ. ಇವತ್ತು ನಿಮ್ಗೆ ಹೆಸರು ಬಂದಿರೋದು ಇಂಥರಿಂದ. ಅವ್ರು ಆಡೋರು ಹೇಳ್ತಾರಂತೆ, ಆಂಬುಲೆನ್ಸ್ ಹೇಳ್ತಾರಂತೆ, ನಿಮ್ಮಂತ ಸೀರೆ ಕೊಟ್ಟು ನಾವೇ ಬಂದ್ ಹೇಳಕ್ ಕೇಳ್ಬೇಡ. 3
ಆಯ್ತು ಗೌರಿ ಬಾ ಗೌರಿ ಹೋದಲ್ಲಿ ಭಾವನೆ ಕೊಡ್ತೀನಿ ಬಂದಾಗೆಲ್ಲ ನಾನು ತವ್ರ ಮನೆಗೆ ಬರ್ತಿದ್ದೀನಿ ಅಂತಲೇ ಕೇಳ್ಕೊಂಡು ಅಮ್ಮನ ಕರ್ಕೊಂಡು ನೋಡಿ ಯಾರೋ ಈ ತರ ಕಷ್ಟ ಇದ್ರೆ ನಮ್ಮ ಅಕ್ಕಂತಾರ ನಿಮಗೆ ತೋರ್ಮನಿಲ್ಲ ಅಂದ್ರೆ ನಾನು ಇಂಥದ್ದೇ ಕೊಡ್ತೀನಿ ಅಂತ ಹೇಳಲ್ಲ ಅವಾಗ ಮತ್ತೆ ಬಾರಣ ಅಂತ ಕೊಡ್ತೀವಿ ಕೇಳಿಸ್ಕೊ ಅಂತ ಅದ್ರಲ್ಲಿ ಹಂಗೆ ಬರೋಕ್ಕಾಗಿಲ್ಲ ಅಂದ್ರೆ ಗೌರಿ ಬಂದು ತಿಂಗಳಲ್ಲಿ ಯಾವ ಬೇಕಾದ್ರೂ ಬರಲಿ ಬಾರಣ ಕೊಡ್ತೀವಿ. ಬರೀ ಹೆಣ್ಮಕ್ಳು ಏನ್ ಮಾಡ್ತಾರೆ ನಮ್ಮ ಕಡೆ ಗಂಡು ಮಕ್ಕಳು ಬಂದ್ ಮಾಡ್ತಾರೆ. ನೀವು ಗಂಡು ಮಕ್ಕಳು ನೀವು ಬಂದ್ ಮಾಡ್ಬೋದು. ನಮ್ಮ ಕೈಯಾಗಿ ಆಸ್ತಿ ಕೊಟ್ಕೊಳ್ತೀವಿ. ನಿಮ್ ಸ್ವಂತ ಮನೆ ಇಲ್ಲಿ ಆಸ್ತಿ ಕೆಲ ಕೊಟ್ಬಿಟ್ಟು ಜಗಳ ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಅಮ್ಮನ ನಂಬಿದ್ನು. ಅಮ್ಮ ನನ್ನ ತೋರ್ ಮನೆ ಅಂತ ನಾನು ನಂಬಿದ್ದೀನಿ. ನಮ್ದನ್ನ ಯಾರು ಕೈ ಬಿಟ್ಟಿದ್ದೀರಿ ಅಮ್ಮ, ನೀವು ಸೇರಿ ನಮ್ದನ್ನ ಸೇರಿ ಅಮ್ಮ ಒಳ್ಳೆದಾಗಲಿ. ಹುಷಾರು ಬಾಯ್. ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು. ದೊಡ್ಡವಳಿಗೆ ನಿಂತಿದ್ನಲ್ಲ ಅವರಿಗೆ, ಇಲ್ಲಮ್ಮ ನಂಗೆ ಗೊತ್ತಿಲ್ಲ, ನನಗೆ ರಿಪೋರ್ಟ್ ಅಲ್ಲಿ ಬರಬಾರ್ದು, ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋಗ್ತಿದ್ದೀನಿ, ನನಗೆ ಬರಬಾರ್ದು ಅಂತ ದೇವ್ರ ಮನೇಲಿ ಕೈ ಮುಗ್ದೋಗಿದ್ದು. ಇವತ್ತು ಫೋಟೋ ಇಟ್ಕೊಂಡಿದ್ದೀನಿ ಚಿಕ್ಕದು. ಅವತ್ ಫೋಟೋ ಇರ್ಲಿಲ್ಲ, ಬರೀ ಹೂವ 4 ಹೂವ ಇಟ್ಟು ನಿನ್ನ ಹೆಸರೇಳಿ ನಾನು ಸಾಯೋವರೆಗೂ ನಿನ್ನ ಹೆಸರೇಳಿ ಹೂವ ಇಟ್ಟು ಪೂಜೆ ಮಾಡ್ತೀನಿ ಅನ್ಕೊಂಡಿದ್ದು. ರಿಪೋರ್ಟ್ ಅಲ್ಲಿ ಏನು ಇರ್ಲಿಲ್ಲ, ನೆಗೆಟಿವ್ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಅದಾದ್ಮೇಲೆ ನಾನು ಇನ್ಸ್ಟಿಟ್ಯೂಟ್ ಮಾಡಿದೆ, ಒಂದು ಅಡ್ಮಿಷನ್ ಇರ್ಲಿಲ್ಲ. ಇವಾಗ ಅದೇ ತಂದು ಕೊಟ್ಟಿದ್ದು, ನೀವು ಎಷ್ಟು ಫಸ್ಟ್ ಅಡ್ಮಿಷನ್ ಮಾಡ್ತೀರಂಗೆ ಅದು ನಿಮ್ಗೆ ಎತ್ತಿರ್ತೀನಿ ಅಂತ ಅವತ್ತು ಎತ್ತಿದ್ದು ಹಂಗೆ ಎತ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಅದು ಬೇರೆ ಬೇರೆ ಫೋನಿಕ್ಸ್, ಅಬ್ಯಾಕಲ್ಸ್, ಡೇಕೇರ್ ಎಲ್ಲ ಮಾಡ್ತೀವಿ. ಅವ್ರು ಹೇಳ್ದೆ ಅಮ್ಮ, ನಾನು ಇಲ್ಲಿ ಬಂದು ನಾವೇನೋ ದೊಡ್ಡಸ್ಗೆ ಯಾರೋ ಹೂನೇರು ಹಾಕಿದ್ರೆ ನಾನು ದೊಡ್ಡಸ್ಗೆ ಗುರುಗಳು ನಮ್ಗೆ ಕೊಡೋದಿಲ್ಲ. ನಿಮ್ಮಂತ ತಂಗಿಯರು ನಿಮ್ದು ತಾಯಿಯರು ಇರ್ಲಿಲ್ಲ, ನೋಡೋ ಇರ್ಲಿಲ್ಲ, ಯಾರೋ ಕೈ ಮುಕ್ಕು ಅಂತ ದೇವ್ರ ಮನೇಲಿ ಕೂತ್ಕೊಂಡು 4 ಹೂವನ ಇವತ್ತು ಇಡ್ತೀನಿ. ಅಮ್ಮನ ಹೆಸರು ಹೇಳಿ 4 ಸಪರೇಟ್ ಆಗಿ ಕಟ್ಟೆಲ್ ಹೂವ ಇಟ್ಟು ಪೂಜೆ ಮಾಡ್ತೀನಿ. ನಾವು ಸಪರೇಟ್ ಮಾಡ್ಕೋಬೇಡ. ನಿಮ್ಮ ಮಂದಿ ಯಾರು ವೆಂಕಟೇಶ್ವರ ಸ್ವಾಮಿ ಎಲ್ಲ ಒಂದೇ, ನಮ್ಮ ಮಂದಿ ನರಸಿಂಹಸ್ವಾಮಿ ಇದೆ. ಇದು ನಾನು ಅದನ್ನ ಭೂಮಿ ತಾಯಿ ಅಂತ ಕರೀತೀನಿ ಮರ ದುರ್ಗಮ್ಮನ, ಯಾಕಂದ್ರೆ ಅನ್ನ ಕೊಡ್ತಾರಲ್ಲ ಈ ಕಡೆ ಗಂಗಮ್ಮ ಅಂತ ನಮ್ಗೆ ಹೆಸರು. ಹಂಗೆ ಅಂದ್ರೆ ಊನಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ನೋಡಿ. ದೊಡ್ಡ ಮಗ ಅವನು ಕಿವಿ ಸಮೇತ ಹೋಗಿ ದೊಡ್ಡ ಮಗ. ಈ ಚಿಕ್ಕ ಮಗ ಅಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ಇದ್ದಾನೆ, ಓದ್ತಿದ್ದಾನೆ. ಜನ ಬಿಡ್ತಾರೆ ನಿನ್ನ ಮಕ್ಕಳು ಸುಖವಾಗಿರ್ಬೇಕಂದ. ಅಂದ್ರೆ ಏನು ನಾನು ಹೇಳ್ಬಿಟ್ಟು ನಾನು ಪದೇ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಖುಷಿ ಆಗೋದು ಏನ್ ಗೊತ್ತಾ, ಯಾರ ಬಂದು ನಿನ್ನ ಕಟ್ಕೊಂಡು ಹೇಳ್ತಾರೆ ಅನುಕೂಲ ಆಗಿದ್ದಾಗ ಬಹಳ ಖುಷಿ ಆಗುತ್ತೆ ನನಗೆ. ಒಂದು ಅಡ್ಮಿಷನ್ ಇರ್ಲಿಲ್ಲ, ಇನ್ನು 3 ದಿನ ಇದ್ದಿದ್ದು. ನಾಡ್ದು 3ನೇ ತಾರೀಕು ನಾನು ಕ್ಲಾಸ್ ಶುರು ಮಾಡ್ಬೇಕು. ಅಡ್ಮಿಷನ್ ಒಂದು ಇಲ್ಲ. ಮಂದಾರ ಅಕಾಡೆಮಿ ಅಂತ ತುಮಕೂರಲ್ಲಿ ಮಂಜುನಾಥ್ ನಗರ. ನೋಡಿ, ಯಾರೋ ಬಡ ಮಕ್ಕಳಿಗೆ ನನ್ನ ತಂಗಿ ಸ್ವಲ್ಪ ಸಹಾಯ ಮಾಡ್ತಾರೆ, ತುಂಬಾ ಅಪಾಸ್ ಮಾಡುತ್ತೆ ಅಂತ. ಯಾವ್ದಾರ ಆಯ್ತು ಅಲ್ಲಿ ಗಾಂಧಾರಿ ವಿದ್ಯೆ ಅಂತ ಮಾಡ್ತೀನಿ. ಈಗ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರು ಕಲರು ಎಲ್ಲ ಹೇಳ್ತಾರಲ್ಲ, ಆ ವಿದ್ಯೆನ ಹೇಳ್ಕೊಡ್ತೀನಿ. 3ನೇ ತಾರೀಕಿಂದ ಅಂತ ಅನೌನ್ಸ್ ಮಾಡಿದೆ. 1ನೇ ತಾರೀಕು ಒಂದು ಅಡ್ಮಿಷನ್ ಆಗಿರ್ಲಿಲ್ಲ. ಅಮ್ಮನ ಹೆಸರು ಇದೆ, ನನಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತೀವ ಅಂತ. ಅವತ್ತಿಂದ ಇವತ್ತುವರೆಗೂ ಗ್ಯಾಪ್, ನನಗೆ ರೆಸ್ಟ್ ಇಲ್ಲ, ಹಂಗ್ ಮಾಡ್ತಿದ್ದೀನಿ. ಕೆಲಸ ಕೊಡ್ತೀಯ ನಮ್ಮಂದ ಯಾರಾದ್ರೆ ಹೆಣ್ಮಕ್ಳು ಕೆಲಸ ಕೊಡ್ತೀಯ ಕಲ್ಸಿ. ಒಂದೇ ಒಂದು ಆಗ್ತಾರೆ, ಲೇಟ್ ಆಗುತ್ತಲ್ಲ ಊರಾಗ, ಅಯ್ಯೋ ದುರ್ಗೋಸ್ಕರ ಮಾಡ್ಕೊಂಡಾರೆ ಅಂತಾರೆ, ಏನೋ ಹೇಳ್ತಾ ಇರ್ತಾರೆ, ದುರ್ಗೋಸ್ಕರ ಮಾಡ್ಕೊಂಡಾರೆ, ಲೇಟ್ ಮಾಡ್ತಾರೆ ಅಂತ ಆಗ್ತಾರೆ. ಈ ಮೆಸೇಜ್ ನಿಮ್ಗೆ ವ್ಯಾಪಾರಿಗೆ ಬಂದು ಲೇಟ್ ಆಗುತ್ತಾ ಅಂತಾರೆ. ಎಲ್ಲಿ ಬೇಕಾದ್ರೂ ಕಳಿತಾರ ಅವ್ರು, ಇವ್ರು ಕಳೆದ್ರೆ ಬೇರೆ ಆಗ್ತಾರೆ ಅವ್ರಿಗೆ. ಈಗ ತಾಯಿ ಮುಂದೆ ಇದ್ಕೊಂಡಿವಿ ಅಂದ್ರೆ ನಮ್ಗೆ ಅದೃಷ್ಟ ಇದೆ ಅನ್ಕೋಬೇಕು. ಇಷ್ಟ ನಾನು ಫ್ರೆಂಡ್, ನಾನು ಒಟ್ಟಿಗೆ ಒಂದು ಇಷ್ಟು ಜಾಗ ಟೈಮ್ ಯಾರಿಗೆ ಕೊಡ್ತಿಲ್ಲ ನಾನು, ಬಟ್ ಡಿಗ್ರಿ ಕೊಡೋದು. ಏನ್ ಹೇಳಿಲ್ಲ, ಏಸರಿ ಬಂದ್ರು ಬೈಯಲ್ಲ, ಆದ್ರೆ ತಲೆಯಿಂದ ಅಲ್ಲಿ ಹೆಂಡತಿ ಹುಷಾರಿಲ್ಲ ಅಂದ್ರೆ ಕಲ್ ಮೇಲೆ ಯಾರ ಮಕ್ಕಳು ಕಲ್ಲಾಗೋದು, ಕಲ್ ಮೇಲೆ ಕುಂಡಿಸಿ ಬಂದು ಅವ ನನ್ ಹೆಂಡತಿ ಹುಷಾರಾಗಿ ಮಾಡು ಅಂತ ಮಾಡ್ಬಿಡಲ್ಲ. ಮೊಬೈಲ್ ವರ್ಷ ಮುಂದೆ ಟೈಮ್ ಆಗುತ್ತಾ ಅಂತ ಕೇಳ್ತಾನೆ. ಗಂಟು ಕುಂಡಿಸಿ ಹೆಂಡತಿ ಬಂದು ನೀವು ಬಿದರಲ್ಲ ನಮ್ಮ ಮಗ ಹುಷಾರ್ ಮಾಡ್ಕೊಂಡೆ ಅಂತ ಹೇಳ್ತಾ ಹಂಗೆ ಬಿಡಬೇಕು. ಅವ್ರು ಅಡ್ಬಿಡಲ್ಲ, ಅಲ್ಲೊಂದು ಕಿಸ್ ಹೊಡಿತಾರೆ ದೇವರಿಗೆ ತಂಬೀನಿ ಅಂತ ಪ್ಲೈಸಿ. ಇಲ್ಲಿ ಬಂದು ಬಾ ಅಂತಾರೆ, ಅಲ್ಲಿ ಅದೇ ಕಡೆ ಅಲ್ಲಿ ನನ್ನ ತಮ್ಮ ನಿಂತಿರ್ತಾರೆ, ಅಲ್ಲಿ ಸ್ವಾಮಿ ಕೆಲಸ ಬರ್ತಾರ ಅಂತ ಕೇಳ್ತಾರೆ. ಇನ್ನೇನು ದುಡ್ಡೇ ಬಂದಿವಿ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲಿಂದ ಬರೋ ಬಸ್ಸಲ್ಲಿ ಟೈಮ್ ಕೊಡೋದಿಲ್ವಾ, ಹೋಟ್ಲಿಗೆ ಕೊಡೋದಿಲ್ವಾ, ರಸ್ತೆ ಕೊಡೋಲ್ವಾ, ಒಂದ್ ವೇಳೆ ಆಕ್ಸಿಡೆಂಟ್ ಆದ್ರೆ ಹೇಳ್ಕೊಂತೀವಿ. ಇದೆಲ್ಲ ಯೋಚನೆ ಮಾಡ್ತಾರೆ ಜನ. ಇದೇನ ಒಂದು ಸೊಳ್ಳೆ ಕಡೆ ಎಲ್ಲ ಒಂದು ನಿನಗೆ ನೀವು ಅಪ್ರೂವ್ ಬಂದಾಗ ಅನ್ಸುತ್ತೆ. ನಾನು ಇಲ್ಲೇ ಇದ್ದೀನಿ, ನಾನು ಮನೆಗೆ ಹೋಗಲ್ಲಮ್ಮ. 24 ನಮ್ಗೆ ಗೊತ್ತಲ್ಲ, 24 ಇಲ್ಲೇ ಇರ್ತೀವಮ್ಮ. ನಂಗೆ ಇಲ್ಲಿ ನಿಂತ್ಕೊಂಡ್ಬಿಟ್ರಮ್ಮ, ಅಲ್ಲಿಂದ ನಿಮ್ಗೆ ದೂರ, ನಾವ್ ಇಲ್ಲಿ ನಿಂತ್ಕೊಂಡ್ಬಿಟ್ರಮ್ಮ, ನಿಂತ್ಕೊಂಡು ಅಲ್ಲಿ ನೋಡ್ಬಿಟ್ರಮ್ಮ, ನೀವು ಎಲ್ಕೊಂಡ್ಬಿಡ್ತೀವಿ. ಆ ಮಟ್ಟಿಗೆ ಆ ತಲೆ ನಂಗೆ ಅನ್ಸುತ್ತೆ. ಆ ಜನಗಳು ಅಪ್ರೂಪ್ ಒಂದ್ಸರಿ ಒಂದು ನಿಮಿಷ ದೇವ್ರ ಮುಂದೆ ಕಾಯಲ್ಲ, ಅವತ್ತೇನು ಸುಮ್ಮನೆ ವೇಸ್ಟ್ ಆಗಿ ಬರ್ಬೇಕು ಅಂತ ನಾನು ಭಕ್ತರಿಗೆ ಹೇಳ್ತಾ ಇರ್ತೀನಿ. ನಂಬಿಕೆ ಇದ್ರೆ ಮಾತು ಎಲ್ಲ ಕಡೆ ಮಾಟ ಮಾಡ್ತೀವಿ ಬನ್ನಿ, ಮಂತ್ರ ಮಾಡ್ತೀವಿ ಬನ್ನಿ ಅಂತ ಕಲಬರ ಹೇಳ್ತಾರೆ. 9 ಸರಿ ಬನ್ನಿ, 10 ಸರಿ ಬನ್ನಿ, ಏನೋ ಮಾಡಿ ಇರ್ತಾರೆ, ಮರಕೆಲ್ಲ ಕಟ್ಟಿ ಹೋಮ ಮಾಡಿ. ನಾನು ಈ ಜನಕ್ಕೆ ಹೇಳ್ತೀನಿ, ನಂಬಿಕೆ ಇದ್ರೆ ಬನ್ನಿ ಅಂತ. ಯಾರು ಹೇಳ್ತಾರೆ ನಿಮಗೆ ಬರ್ಲೇಬೇಡಿ ಅಂತ ಯಾರು ಹೇಳೋದಿಲ್ಲ. ಏನ್ ಬಂದು 100 ಜನ ಬಂದ್ರೆ ಮೇಂಟೈನ್ ಮಾಡ್ಬೋದು, 1000 ಜನ ಬಂದ್ರೆ ರೆಡಿ ಮಾಡ್ತಾರೆ. ಈಗ ನೋಡಿ, ಯಾರು ಹೇಳಿದೆ, ಯಾರು ಹುಷಾರಿಲ್ಲದರು, ಈಗ ನನಗೆ ಇದ್ದಾಗಿ ಕ್ಯಾನ್ಸರ್ ಹುಷಾರಾಗ್ತದೆ, ಖುಷಿ ಆಗ್ತದೆ ನನಗೆ. ಈಗ ಈ 2 ವರ್ಷ ಓಡಾಡಿರಲಿಲ್ಲ, ಎಲ್ಲರಂಗೆ ನಾನು ಓಡಾಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ.
ಮೊನ್ನೆ ಬೇರೆ ಬಂದಿದ್ರು ರೋಡಲ್ಲಿ ಟ್ರೈನಲ್ಲಿ ಇದು ಮಾಡ್ತಾನಂತ ಮಸಾಪುರಿ, ಅವನೊಬ್ಬ ಕಳಿಸಿದ್ದ. ಆಂಬುಲೆನ್ಸ್ ಬರ್ತಾರೆ, ನಾನು ಕೆಲವು ಹಾಸ್ಪಿಟಲ್ಗಳು ನರ್ಸೇ ಹೇಳ್ಕೊಡ್ತಾರೆ ಅಂದ್ರೆ ನಾನು ದೇವರಲ್ಲ, ನಂಬಿಕೆನ ದೇವರು. ಅದು ಬರಬೇಕು, ಕಾಯ್ಬೇಕು. ಆಮೇಲೆ ಏನ್ ಗೊತ್ತಾ, ಒಬ್ಬನೇ ಗಂಡ, ಒಂದೇ ಹೆಂಡತಿ, ಒಂದೇ ಮೂರು ಸಾಕಾಲ ಇವತ್ತಿನ ಕಾಲದಲ್ಲಿ. ಇಷ್ಟೊಂದು ದಿನ ಮೇಂಟೈನ್ ಮಾಡೋದು ಕಷ್ಟ. ನಾನೇ 9 ಗಂಟೆ ಮಾಡಿದ್ದಮ್ಮ, ನಾನೇ 6 ಗಂಟೆ ಕ್ಲೋಸ್ ಮಾಡಿದ್ದು. ಜನಗಳಿಗೆಲ್ಲ ಜೋರು ಬರ್ತಂದು ಕುಡಿತಾರೆ, ಅದು ಕುಣಿದ್ರೆ ಪರವಾಗಿಲ್ಲ, ಮೈ ಮೇಲೆ ನೀರಿಗೆ ಬಟ್ಟೆ ಹಾಕಬೇಕು. ಕೆಲವರು ಮಕ್ಕಳು ನಡೀತಿಲ್ಲ ಅಂತ ಹೇಳೋ, ಮಕ್ಕಳು ಅಳುತ್ತವೆ ಅಂತ ಕೆಲವು ಮಕ್ಕಳು ಏನೋ ಕಾಯ್ದಿರುತ್ತೆ. ಕೆಲವು ಜನ ಮಗು ಅಳುತ್ತೆ ಅಂತ ಬರ್ತಾರೆ, ಎಂತೆಂಥ ಬುದ್ಧಿವಂತಿದ್ದಾರೆ ಅಂತಾರೆ. ಮಗು ಅಳುತ್ತೆ ಅಂತ ಬರ್ತಾರೆ. ಮೊನ್ನೆ ಯಾರ ಸ್ವಲ್ಪ ಆ ಕಡೆ ಯಾರೋ ಊರು ಸರಿಯಾಗಿಲ್ಲ, ತುಂಬ ದಿನ ಮಗು ಆಯ್ತಂತೆ, ಮತ್ತೆ ನೆಕ್ಸ್ಟ್ ಟೈಮ್ ಮದುವೆ ವರ್ಷಕ್ಕೆ ಹೋದ ವರ್ಷ ಮಕ್ಕಳಿಗೆ ನಮ್ಮ ಮಗು ಆಯ್ತು, ಒಳ್ಳೆದಾಗಿ ಮಗು ಭಾಳ ತರಲೆ ಮಾಡುತ್ತೆ ಅಂತ ಹಂಗಿದೆ. ಭೂಮಿಯಲ್ಲಿ ಬರ್ತಾರೆ ಅಂದ್ರೆ ಆಡಕ್ಕಾಗತ್ತ. ನೋಡಮ್ಮ, ಒಂದು ಸೊಳ್ಳೆ ಕಡಿತಾನಮ್ಮ, ಒಂದು ಸೊಳ್ಳೆ ₹1 ಯಾರನ್ನ ಕೇಳಲ್ಲ. ಹೆಂಗಿರ್ಬೋದಮ್ಮ? 24 ಗಂಟೆ ಇಲ್ಲೇ ಸಾಯ್ಬೋದು ಹಂಗಿದೆ ವಾತಾವರಣ. ಮುನ್ನ ಕರೆಕ್ಟ ಜನಗಳಿಗೆ ಬುದ್ಧಿ ಇಲ್ಲ. ಅಂದ್ರೆ ನಮ್ಮ ಜನಗಳು ಏನಾಗ್ಬಿಟ್ಟಾರೆ ಅಂದ್ರೆ ಸ್ವಲ್ಪ ಓದಿದ್ರೆ ನಾವು ಎಜುಕೇಟೆಡ್ ಅಂದ್ಬಿಟ್ಟಾರೆ. ಅಂದ್ರೆ ಓದಿದ್ದಾರೆ, ಅವ್ರು ತುಂಬಾ ಓದಿರ್ತಾರೆ. ಅವ್ರು ಬರ್ತಾರೆ ಇಲ್ಲಿ ಡಿಪಾರ್ಟ್ಮೆಂಟರು, ಅವರು ಇವರು ಗೌರ್ಮೆಂಟ್ ಕಳಿಸ್ತಾರೆ, ತುಂಬಿದ ಕೊಡ ಬಂದಂಗೆ ಬರ್ತಾರೆ. ಅವರು ಮಾತಾಡೋದಿಲ್ಲ, ಕೆಲವೊಂದು ಬರ್ತಾರಲ್ಲಿ ಸೈಲೆಂಟ್ ಬರ್ತಾರೆ. ಹೆಂಗ್ ಹೋಗ್ತಾರೆ ಅವ್ರು ನೋಡ್ರೆ ಕೈ ಮೀಗೂ ಅನ್ಸುತ್ತೆ, ಹೊರಗೆ ಹೋಗ್ತಾರೆ. ಅವ್ರು ತುಂಬಾ ಓದಿರ್ತಾರೆ, ಅವ್ರು ಓದಿರೋದು ವಿದ್ಯೆವಂತರು ಹಂಗಾಡೋದಿಲ್ಲ. ಈ ಅರ್ಧ ಬರ್ದು ನನ್ನಂತಾವು ಚೂರು ಮೊಬೈಲ್ ಸಿಕ್ಬಿಟ್ರೆ ಅವ್ರು ಟಿಕೂಟ್ ಹಾಕೋ ಆಡ್ಕೊಳೋದೇನು, ಅವ್ರ ಮೆಸೇಜ್ ಏನು, ಅವ್ರು ಕುಟುಂಬದ ಏನು. ಮೊನ್ನೆ ಯಾರೋ ಬಂದು ನಕ್ಬಿಡ್ತಾರೆ, ನೀವು ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅಂತ ಮೊನ್ನೆ ಅನ್ನ ಹಾಕುವಂತ ಅದೃಷ್ಟ ಇದ್ರೆ ನೀವು ಪುಣ್ಯವಂತರು. ಯಾರ ಬಗ್ಗೆ ಮಾತಾಡೋದು ನೀವು ಯೋಗ್ಯವಂತರು, ಸಾಲ ಮಾಡ್ದ ಹೋದ್ರೆ ನೀವು ಪುಣ್ಯವಂತರು ಅಂತ. ಎಲ್ಲೂ ಇಲ್ಲ, ಎಲ್ಲ ಅಲ್ಲ ನೋಡ್ಬಿಟ್ಟು ಬೇರೆ ಕೊಡ್ತೀಯ ಅಲ್ಲ. ಸಿಂಪಲ್ ಅಲ್ಲ, ಈ ಸಿಂಪಲ್ ಇದೆ ಮೇಲೆ ಮುಂಚೆ ಥರ ಆಟಿಲ್ಲ. ಅದೆಲ್ಲ 100 ಜನ ಹುಡುಕ್ತಾರೆ, ಅವ್ರು ನೋಡ್ತಾರಿಲ್ಲ. ಕೋಳಿ ಕಾಲಿ ಇದೆಲ್ಲ ಕಾಲಿನ ಬೋಂಡಲ್ಲ ಸಾಂಬ್ರ ಸ್ವಲ್ಪ ₹100 has been received in your account. ನನ್ನ ಮಗ ಬಂದಾನೆ ಅಲ್ಲ ತೋರಿಸ್ತಾನೆ ಅವನ ಕೊಂಡು ಕಟ್ಟ ಫೋನ್ಪೇ ಮಾಡ್ತೀನಿ ನಾನೇ ಕಳಿಸ್ತಾನೆ ಅಲ್ಲ ಅಲ್ಲಿ ನಾನೇ ಸಿಕ್ಕಲ್ಲ ಒಬ್ಬ ಒಂದೇನೋ ಅಮೌಂಟ್ ಕಟ್ಟೋದಿಲ್ಲ ಅದು ಕಟ್ಟಾಗತ್ತಂತೇಳಿ ಯಾರು ದುಡ್ಡು ಕ್ಯಾಶ್ ಕೊಡಿ ಫೋನ್ಪೇ ಹಾಕ್ಬಿಟ್ರೆ ಪಟ್ ಅಂತ ಹಾಕಿರ್ತಾನೆ ನೆನ್ನೆ ದುಡ್ಡು ಬಂದು ಆರಾಮಾಗಿ ಕೊಡ್ಬೇಕಲ್ಲ ನನಗೆ ಕೊಡ್ತೀನಿ
ಪದಾರ್ಥ ಇಷ್ಟ ಆಗಿದೆ ಅಂತ ಯಾರೋ ನಂಬಿರ್ಬೇಕಲ್ಲ ನಾನು ದುಡ್ಡು ಮಾಡ್ಕೊಳ್ಳೋ ವೈದ್ಯಗಳು ಮತ್ತೆ ಭೇಟಿ ಮಾಡ್ತಾರೆ ನನಗೆ ಹೇಳೋದು ಒಂದ್ಸರಿ ಅರ್ಥ ಮಾಡ್ಕೊ ಅವರೇ ಹೋಗೋ ನಾನು ವೈದ್ಯ ಬಾಂಬೆ ಊಟ ಮಾಡಲ್ಲ ಬಾಂಬೆ ನಾನೇ ಮಾಡ್ತೀನಿ ಮೇಘಮ್ಮ ಇರಲಿ ನಾನು ಇಸ್ಕೊತೀನಿ ಅಪ್ಪಲ್ಲ ಸಾಂಬಾರು ಒಂದು ಸ್ವಲ್ಪ ಹಂಗೆ ನಿಧಾನ ಅಂಬೂರ ಅದೇ ಒಳ್ಳೆ ಅಡುಗೆ ಮಾಡ್ತಾನಪ್ಪ ಈಗ ಒಬ್ರು ಬಾರ್ದನ ಜಾಸ್ತಿ ಹಾಕೋಗ್ಬಿಡ್ತಾನೆ ಒಂದೇ ಇರ್ತಾರೆ ಎಲ್ಲ ಒಬ್ಬ ಮದಾನ ಹಂಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈಗ ಶುರು ಆಯ್ತು ಮದಾನ ಸಾಂಬಾರು ಬಿಡಿ ಅಪ್ಪಾಜಿ ಹಾ ಊಟ ಮಾಡ್ತೀಯಪ್ಪ ಹ್ಮ್